ನ್ಯೂಸ್@4 ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಧಾರೆ ಸೀರೆಯಿಂದಾಗಿ ಮದುವೆಯೊಂದು ಮುರಿದು ಬಿದ್ದಿದೆ. ಸೀರೆ ವಿಚಾರಕ್ಕೆ ಬೀಗರ ನಡುವೆ ಜಗಳ ಆಗಿದೆ. ಹಾಸನ ತಾಲೂಕಿನ ಬಿದರಿಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಒಂದು ಮದುವೆ ಮಾಡಬೇಕಾದ್ರೆ 1000 ಸುಳ್ಳು ಹೇಳಬೇಕು ಅಂತ ಗಾದೆ ಮಾತೇ ಇದೆ. ಬಟ್ ಇಲ್ಲಿ ಸೀರೆ ವಿಚಾರಕ್ಕೆ ಒಂದು ಜಗಳ ಆಗಿದೆ. ಆ ಜಗಳದಿಂದ ಮದುವೆನೇ ಮುರಿದು ಬಿದ್ದು ಹೋಗಿದೆ. ಹಾಸನ ತಾಲೂಕಿನ ಬಿದರಿಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಧಾರೆ ಸೀರೆ ವಿಚಾರವಾಗಿ ಅಲ್ಲಿ ಪರಸ್ಪರ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಮದುವೆ ಹಿಂದಿನ ದಿನ ಮದುಮಗ ಪರಾರಿಯಾಗಿದ್ದಾನೆ. BN ರಘುಕುಮಾರ್ ಎಸ್ಕೇಪ್ ಆಗಿರುವಂತವರ ಅದೇ ಗ್ರಾಮದ ಯುವತಿ ಜೊತೆಗೆ ಮದುವೆ ನಿಶ್ಚಯ ಆಗಿದ್ದು. ಆದ್ರೆ ಧಾರೆ ಸೀರೆ ವಿಚಾರವಾಗಿ ಕುಟುಂಬಸ್ಥರ ಮಧ್ಯದಲ್ಲಿ ಇಲ್ಲಿ ಜಗಳ ಆಗಿದೆ. ಬೀಗರ ನಡುವೆ ಜಗಳ ಆಗಿದೆ. ಮದುವೆ ಹಿಂದಿನ ದಿನ ಈತ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಇನ್ನು ಅದೇ ಗ್ರಾಮದ ಯುವತಿ ಜೊತೆಗೆ ಆತನ ಮದುವೆ ನಿಶ್ಚಯ ಆಗಿದ್ದು. ಎಲ್ಲ ತಯಾರಿ ಆಗಿತ್ತು. ಇನ್ನೇನ್ ತಾಳಿ ಕಟ್ಟೋದೊಂದೇ ಬಾಕಿ ಇದ್ದಿದ್ದು ಅಂತ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿದೆ. ಅಲ್ಲಿಗೆ ಧಾರೆ ಸೀರೆಯಿಂದ ಜಗಳ ಸ್ಟಾರ್ಟ್ ಆಗಿ ಈ ಮದುವೆ ಮುರಿದು ಬಿದ್ದಿದೆ. ರಘುಕುಮಾರ್ ಅಂತ ಆತ ಈಗ ಅಲ್ಲಿಂದ ಎಸ್ಕೇಪ್ ಆಗಿರೋದು. ಧಾರೆ ಸೀರೆ ವಿಚಾರವಾಗಿ ಅಲ್ಲಿ ಜಗಳ ಸ್ಟಾರ್ಟ್ ಆಗಿ ಸೀರೆ ವಿಚಾರಕ್ಕೆ ನಡೆದಂತ ಜಗಳ ಇದೀಗ ಮದುವೆ ಮುರಿದು ಬೀಳೋ ತನಕ ಬಂದಿದೆ. 5 ವರ್ಷದಿಂದ ಲವ್ ಮಾಡಿ ಒಂದು ಮದುವೆ ಅಂತ ಹೇಳ್ಬಿಟ್ಟು ಅರೇಂಜ್ ಮ್ಯಾರೇಜೇ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಮದುವೆ ಎಲ್ಲ ಫಿಕ್ಸ್ ಮಾಡಿದೆ. ಮದುವೆ ಫಿಕ್ಸ್ ಮಾಡಿದಾಗ ಒಂದು ಯಾವುದೋ ಒಂದು ಇವನಿಗೆ ಮೊದಲೇ ಒಂದು ಏನೋ ಕಿರಿಕಿತ್ತೋ ಏನೋ ಗೊತ್ತಿಲ್ಲ. ಆ ಅಕ್ಕನ ಮನೆಗೆ ಮಾತಾಡ ಈಗ ಯಾವ ಸೀರೆ ತಂದ್ರೆ ಒಳ್ಳೆ ಸೀರೆ ತರಕಾಯ್ತಿರ್ಲಿಲ್ವ ಅಂದ್ಬಿಟ್ಟ. ಅಷ್ಟಕ್ಕೆ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್. ಮದುವೆ ಯಾವತ್ತಿತ್ತು? ಬುಧವಾರ 10ವರೆಗೆ ಮುಹೂರ್ತ ಇದ್ದು. ಒಂದೇ ಊರು ಇಬ್ರು ಒಂದೇ ಊರು. ತಕ್ಷಣ 1.5 ಲಕ್ಷ ಒಡವೆ 35 ಗ್ರಾಮು. ನೆನ್ನೆ ಮದುವೆ ಅಂತ ಅಂದ್ರೆ ಇವೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಗ ಇವನು ಇಷ್ಟು ಮಾತಿಗೋಸ್ಕರ ಅವನು ಹುಡುಗನ ಮನೆಯವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹುಡುಗನ ಮನೆ ಮೊದಲಿಂದ. ಸೊ ಇಲ್ಲಿ ಗಲಾಟೆ ಆಗಿದೆ. ಧಾರೆ ಸೀರೆ ವಿಚಾರವಾಗಿ ಬೀಗರ ನಡುವಲ್ಲಿ ಗಲಾಟೆ ಸ್ಟಾರ್ಟ್ ಆಗಿರೋದು. ಮದುವೆನೇ ಈಗ ಮುರಿದು ಬಿದ್ದಿದೆ. ಸೊ ಅಲ್ಲಿ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಬುಧವಾರ 10ವರೆಗೆ ಮದುವೆ ನಿಶ್ಚಯ ಆಗಿತ್ತು, ತಾಳಿ ಕಟ್ಟಬೇಕಾಗಿತ್ತು. ಆದ್ರೆ ಹಿಂದಿನ ದಿವಸನೇ ವರ ಎಸ್ಕೇಪ್ ಆಗಿದ್ದಾನೆ. BN ರಘುಕುಮಾರ್ ಅಂತ ಅದೇ ಗ್ರಾಮದ ಯುವತಿ ಜೊತೆಯಲ್ಲಿ BN ರಘುಕುಮಾರ್ ಅವರಿಗೆ ಮದುವೆ ನಿಶ್ಚಯ ಆಗಿದ್ದು. ಸುಮಾರು ಒಂದು 5 ವರ್ಷದಿಂದ ಇಬ್ರು ಪರಸ್ಪರ ಲವ್ ಮಾಡ್ತಿದ್ರು. ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಅಲ್ಲೊಬ್ರು ಹೇಳ್ತಾ ಇದ್ರು. ಬಟ್ ಈಗ ಅದೇ ವಿಚಾರಕ್ಕೆ ಅಂದ್ರೆ ಧಾರೆ ಸೀರೆ ವಿಚಾರವಾಗಿದೆ ಈ ಗಲಾಟೆ ಆಗಿದೆಯಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅಂತೂ ಇಂತೂ ಮದುವೆ ಅಂತೂ ಮುರಿದು ಬಿದ್ದಿದೆ. ಈಗ ವರಾನೇ ಇಲ್ಲ ಅಂತಂದ್ರೆ ಮದುವೆ ಹೆಂಗಾಗುತ್ತೆ? ಸೀರೆ ವಿಚಾರಕ್ಕೆ ಈ ಜಗಳ ಸ್ಟಾರ್ಟ್ ಆಗಿರೋದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತ ಮಾಹಿತಿ. ಬಟ್ ಹೇಳಿ ಕೇಳಿ ಇಲ್ಲಿ 5 ವರ್ಷ ಇಬ್ರು ಕೂಡ ಹುಡುಗ ಹುಡುಗಿ ಲವ್ ಮಾಡಿದ್ದಾರೆ. ಬಟ್ ಈ ವಿಚಾರಕ್ಕೆ ಕಾಂಪ್ರಮೈಸ್ ಆಗಬಹುದಾಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ಕುಟುಂಬಸ್ಥರ ಮಧ್ಯದಲ್ಲಿ ಏನೇನು ವಿಚಾರಗಳು ಬಂದಿದೆಯೋ, ಯಾವ ರೀತಿ ಬೈದಾಡ್ಕೊಂಡಿದಾರೋ, ಎಲ್ಲ ವಿಚಾರಗಳು ಪ್ರಸ್ತಾಪ ಆಗಿ ಮದುವೆ ಮುರಿಯೋ ಹಂತಕ್ಕೆ ಹೋಗಿದೆಯೋ ಗೊತ್ತಿಲ್ಲ. ಅಂತೂ ಇಂತೂ ಈ ರಘುಕುಮಾರ್ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಎಸ್ಕೇಪ್ ಆಗ್ತಾ ಇದ್ದಂತೆ ಈ ಮದುವೆ ಅಲ್ಲಿಗೆ ಮುರಿದು ಬಿದ್ದಿದೆ. ಸೊ ಮತ್ತೇನಾದ್ರು ವಾಪಸ್ ಕರ್ಕೊಂಡು ಬಂದು ಈ ಮದುವೆ ಏನಾದ್ರು ಮಾಡ್ತಾರಾ ಇಲ್ವಾ ಆ ಬಗ್ಗೆ ಇನ್ನೂ ಮಾಹಿತಿ ಗೊತ್ತಾಗಿಲ್ಲ. ಬಟ್ ಆತ ಎಲ್ಲಿದ್ದಾನೆ ಆ ಬಗ್ಗೆ ಕೂಡ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. 5 ವರ್ಷದಿಂದ ಲವ್ ಮಾಡಿ ಒಂದು ಮದುವೆ ಅಂತ ಹೇಳ್ಬಿಟ್ಟು ಅರೇಂಜ್ ಮ್ಯಾರೇಜೇ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಮದುವೆ ಎಲ್ಲ ಫಿಕ್ಸ್ ಮಾಡಿದೆ. ಮದುವೆ ಫಿಕ್ಸ್ ಮಾಡಿದಾಗ ಒಂದು ಯಾವುದೋ ಒಂದು ಇವನಿಗೆ ಮೊದಲೇ ಒಂದು ಏನೋ ಕಿರಿಕಿತ್ತೋ ಏನೋ ಗೊತ್ತಿಲ್ಲ. ಆ ಅಕ್ಕನ ಮನೆಗೆ ಮಾತಾಡ ಈಗ ಯಾವ ಸೀರೆ ತಂದ್ರೆ ಒಳ್ಳೆ ಸೀರೆ ತರಕಾಯ್ತಿರ್ಲಿಲ್ವ ಅಂದ್ಬಿಟ್ಟ. ಅಷ್ಟಕ್ಕೆ ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಎಸ್ಕೇಪ್. ಮದುವೆ ಯಾವತ್ತಿತ್ತು? ಬುಧವಾರ 10ವರೆಗೆ ಮುಹೂರ್ತ ಇದ್ದು. ಒಂದೇ ಊರು ಇಬ್ರು ಒಂದೇ ಊರು. ತಕ್ಷಣ 1.5 ಲಕ್ಷ ಒಡವೆ 35 ಗ್ರಾಮು. ನೆನ್ನೆ ಮದುವೆ ಅಂತ ಅಂದ್ರೆ ಇವೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಗ ಇವನು ಇಷ್ಟು ಮಾತಿಗೋಸ್ಕರ ಅವನು ಹುಡುಗನ ಮನೆಯವರು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಅಶೋಕ್. 5 ವರ್ಷದಿಂದ ಪರಸ್ಪರ ಲವ್ ಮಾಡಿದ್ರು. ಬಟ್ ಧಾರೆ ಸೀರೆ ವಿಚಾರವಾಗಿ ಮದ್ವೆ ಹಿಂದಿನ ದಿವಸ ವರ ಈಗ ಎಸ್ಕೇಪ್ ಆಗಿರೋದು. ಏನಾಯ್ತಲ್ಲ ಆಕ್ಚುಲ್ ಆಗಿ? ಒಂದು ವಿಚಿತ್ರ ಘಟನೆ ಅಂತ ಹೇಳ್ಬೋದು. ಅಂದ್ರೆ ಹುಡುಗಿಯವರು ಇಲ್ಲ ಅಂತ ಒಂದು ಮಾತು ಹೇಳಕ್ಕೆ ಮದುವೆ ಮನೆಯಿಂದ ಎಸ್ಕೇಪ್ ಆಗಿ ಇಡೀ ಮದುವೆ. ಅಶೋಕ್, ನಿಮ್ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ. ಮತ್ತೊಮ್ಮೆ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತೀವಿ. ಈಗ ಧಾರೆ ಸೀರೆ ತಂದಂತ ಟೈಮ್ ನಲ್ಲಿ ಅದು ಚೆನ್ನಾಗಿಲ್ಲ ಅಂತ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಯ್ತು.
ಆ ಮಾತು ಪ್ರಸ್ತಾಪ ಆಗ್ತಾ ಇದ್ದಂತೆ ಅದೇ ವಿಷಯ ದೊಡ್ಡದಾಗ್ಬಿಡುತ್ತೆ. ಮದುವೆ ಮನೆ ಅಂತಂದ್ರೆ 1000 ಮಾತಾಡೋರು ಅಲ್ಲಿ ಇದ್ದೇ ಇರ್ತಾರೆ, ಬಟ್ ಅದನ್ನೆಲ್ಲ ಮ್ಯಾನೇಜ್ ಮಾಡೋರು ಕೂಡ ಇರ್ತಾರೆ. ಬಟ್ ಈ ಮದ್ವೆಲಿ ಅದ್ ಯಾಕೆ ಹಂಗಾಯ್ತೋ ಗೊತ್ತಿಲ್ಲ. ಧಾರೆ ಸೀರೆ ವಿಚಾರವಾಗಿ ಯಾರೋ ಒಬ್ರು ಏನ್ ಇದನ್ನ ತಂದಿದ್ದೀರಾ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಂತೆ ಆ ವಿಚಾರ ಅಲ್ಲಿ ದೊಡ್ಡದಾಗಿದೆ. ಆ ವಿಷಯ ದೊಡ್ಡದಾಗ್ತಾ ಇದ್ದಂತೆ ಅಲ್ಲಿಂದ ವರ ಎಸ್ಕೇಪ್ ಆಗಿದ್ದಾನೆ. ಅಲ್ಲಿಗೆ ಮದ್ವೆ ಮುರಿದು ಬಿದ್ದು ಹೋಗಿದೆ. ಇದು ಮತ್ತೊಂದು ಸ್ಟೋರಿ. ಹಾಸನದಲ್ಲಿ ವರ ಎಸ್ಕೇಪ್ ಆಗಿರೋದು ನೋಡಿದ್ವಿ. ಇನ್ನೊಂದ್ ಕಡೆ ಚಾಮರಾಜನಗರದಲ್ಲಿ ಮದುವೆ ಮನೆಯಿಂದ ವಧು ಎಸ್ಕೇಪ್ ಆಗಿದ್ದಾರೆ. ಪ್ರೀತಿಸಿದ ಹುಡುಗನೊಂದಿಗೆ ಓಡ್ ಹೋಗಿರಬಹುದು ಅನ್ನೋ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ತೆರಕಣಾಂಬಿಯಲ್ಲಿ ಈ ಘಟನೆ ಆಗಿರೋದು. ಇಲ್ಲಿ ಪ್ರೀತಿಸಿದ ಹುಡುಗನೊಂದಿಗೆ ಈಕೆ ಓಡ್ ಹೋಗಿರಬಹುದು ಅಂತ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ತೆರಕಣಾಂಬಿಯಲ್ಲಿ ಈ ಘಟನೆ ನಡೆದಿರೋದು. ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಮದುವೆ ನಡಿಬೇಕಾಗಿತ್ತು. ಕಳೆದ ವರ್ಷವೇ ನಿಶ್ಚಿತಾರ್ಥವಾಗಿ ಮದುವೆ ನಿಗದಿಯಾಗಿತ್ತು. ಈಗ ವಧು ನಾಪತ್ತೆಯಾಗಿರೋದ್ರಿಂದ ಸಹಜವಾಗಿ ಪೋಷಕರು ಕಂಗಾಲಾಗಿ ಹೋಗಿದ್ದಾರೆ. ಮದುವೆ ಆಗಿ ಅಂದ್ರೆ ಇಷ್ಟೊತ್ತಿಗೆಲ್ಲ ಆಗ್ಬಿಡ್ಬೇಕಾಗಿತ್ತು, ಎಂಗೇಜ್ಮೆಂಟ್ ಆಗಿತ್ತು. ಕಳೆದ ವರ್ಷ ಮದುವೆ ನಿಶ್ಚಯ ಮಾಡಿದ್ರು, ದಿನಾಂಕ ಮುಹೂರ್ತ ಎಲ್ಲವೂ ನಿಗದಿ ಆಗಿತ್ತು. ಬಟ್ ಈ ರೀತಿ ಮಾಡ್ಬಿಟ್ಲಲ್ಲ ತಮ್ಮ ಮಗಳು ಅಂತ ಪೋಷಕರು ಇದೀಗ ಕಂಗಾಲಾಗಿ ಹೋಗಿದ್ದಾರೆ. ಬಟ್ ಒಂದು ಸಣ್ಣ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಆಕೆ ಪ್ರೀತಿಸಿದಂತ ಹುಡುಗನ ಜೊತೆಗೆ ಎಸ್ಕೇಪ್ ಆಗಿರಬಹುದು ಅನ್ನೋ ಒಂದು ಸಣ್ಣ ಸುಳಿವು ಸೂಚನೆಗಳು ಇದೀಗ ಲಭ್ಯವಾಗ್ತಾ ಇದೆ. ಚಾಮರಾಜನಗರದಲ್ಲಿ ಆಗಿರುವಂತ ಘಟನೆ ಇದು. ವಧು ನಾಪತ್ತೆ ಆಗ್ತಾ ಇದ್ದಂತೆ ಪೋಷಕರು ಕಂಗಾಲಾಗಿ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ನಂದೇಶ್, ಏನಿದು ಘಟನೆ? ಮೊದಲೇ ಲವ್ ಮಾಡ್ತಾ ಇದ್ಲಂತ ಹುಡುಗಿ? ಖಂಡಿತ ಲವ್ ಮಾಡ್ತಾ ಇದ್ಲು, ಆದ್ರೆ ಮನೆಯವ್ರಿಗೆ ಯಾರಿಗೂ ಗೊತ್ತಾ ಇರ್ಲಿಲ್ಲ. ಇದು ಚಾಮರಾಜನಗರ ಜಿಲ್ಲೆ ತೆರಕಣಾಂಬಿ ಅಂತ ಒಂದು ಗ್ರಾಮ. ಅದು ಒಂದೇ ಬೀದಿಯಲ್ಲಿ ಇರ್ತಕ್ಕಂಥ ಶ್ರೀನಿವಾಸ್ ಮತ್ತು ಜ್ಯೋತಿ ಇಬ್ಬರ ನಡುವೆ ಒಂದು ವಿವಾಹ ಫಿಕ್ಸ್ ಆಗಿತ್ತು. ಆದ್ರೆ ಜ್ಯೋತಿಗೆ ಮೊದಲೇ ಬೇರೆಯವ್ರ ಹುಡುಗನ ಜೊತೆ ಒಂದು ಅಫೇರ್ ಇತ್ತು ಅಂತ ಗೊತ್ತಾಗಿದೆ. ಆದ್ರೆ ಅವ್ರ ಮನೆಯವ್ರ ಜೊತೆ ಯಾರ ಜೊತೆ ಹೇಳಿಲ್ಲ. ಆದ್ರೂ ಅದನ್ನ ಮುಚ್ಚಿಟ್ಟು ಕಳೆದ ವರ್ಷ ಈಗ ಆ ಶ್ರೀನಿವಾಸ್ ಜೊತೆ ಅವಳು ಒಂದು ನಿಶ್ಚಿತಾರ್ಥ ಮಾಡ್ಕೊಂಡಿದ್ಲು. ಮೊನ್ನೆ ಇದ್ದಕ್ಕಿದ್ದಂಗೆ ನಾಪತ್ತಾಗಿರಲಿ. ನಿನ್ನೆ ಮದುವೆ ಫಿಕ್ಸ್ ಆಗಿತ್ತು. ನೀರು ಹಾಕೋ ಶಾಸ್ತ್ರದ ಸಹ ಮನೆಯಲ್ಲಿ ಇದ್ಲು ಅವಳು. ಆದ್ರೆ ಯಾರಿಗೂ ಹೇಳದಂತೆ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದ್ದಾಳೆ. ಈಗ ಮದುವೆ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಪೋಷಕರು ಸಹ ಅವರು ಸಹ ಒಂದು ದಿಗ್ಭ್ರಾಂತರಾಗಿ ಅವರು ಸಹ ನಾಪತ್ತೆ. ಮತ್ತೆ ಈ ಹುಡುಗನ ಮನೆಯವರು ನಮ್ಗೆ ಏನು ಖರ್ಚಾಗಿದೆ, ಸಿಕ್ಕಾಪಟ್ಟೆ ಖರ್ಚಾಗಿದೆ, ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದೀವಿ, ಮತ್ತೆ ನಮ್ಗೆ ಅವಮಾನ ಆಗಿದೆ, ನಮಗೆ ಅದನ್ನ ಅಮೌಂಟ್ ನ ಬರ್ಸ್ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಗ್ರಾಮಸ್ಥರು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ, ನಾವೇ ಒಂದು ತೀರ್ಮಾನ ಮಾಡ್ಕೊಳ್ಳೋ ಅಂತೇಳಿ ಈಗ ಗ್ರಾಮದಲ್ಲೇ ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಶರ್ಮಿಕಾ, ಫೈನ್, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ರಾಮನಗರ ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆಯ ಹಾವಳಿ ಮಿತಿ ಮೀರಿದೆ. ರಾಮನಗರದ ಹಾರೋಹಳ್ಳಿಯ ಕೊಳ್ಳಿಗನಹಳ್ಳಿ ಸಿದ್ದಯ್ಯನ ದೊಡ್ಡಿ ಗ್ರಾಮದಲ್ಲಿ ಆನೆ ದಾಳಿ ಮಾಡಿದೆ. ಆನೆ ದಾಳಿಯಲ್ಲಿ ನಾಗರಾಜು ಮತ್ತು ಸುರೇಶ್ ಗಾರೆಪಾಳ್ಯ ಅನ್ನೋರಿಗೆ ಗಾಯ ಆಗಿದೆ. ಗಾಯಾಳುಗಳನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರೆತರಲಾಗಿದೆ. ಇನ್ನು ಆನೆ ದಾಳಿಯಲ್ಲಿ ಕಾರ್ ಕೂಡ ಜಖಂ ಆಗಿದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ಆನೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಕಾರ್ ಜಖಂ ಆಗಿದೆ ಅಂತ. ಇನ್ನು ಆನೆ ದಾಳಿಯಿಂದ ಇಬ್ರು ಗಾಯಗೊಂಡಿದ್ದಾರೆ. ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಅನ್ನೋದು ಗೊತ್ತಾಗಿದೆ. ರಾಮನಗರದಲ್ಲಿ ಮತ್ತೆ ಈಗ ಆನೆಗಳ ದಾಳಿ ಜಾಸ್ತಿ ಆಗ್ತಾ ಇದೆ, ಮಿತಿ ಮೀರ್ತಾ ಇದೆ. ಮತ್ತೆ ಕಾಡಾನೆಗಳು ನಾಡಿಗೆ ನುಗ್ತಾ ಇವೆ, ಕಂಡಲ್ಲಿ ದಾಳಿಯನ್ನ ಮಾಡ್ತಾ ಇವೆ. ಗ್ರಾಮಸ್ಥರ ಮೇಲೂ ಕೂಡ ಈ ಆನೆಗಳು ಬಂದು ಅಟ್ಯಾಕ್ ಮಾಡ್ತಾ ಇವೆ. ಶನಿ ದೇವರ ಬಗ್ಗೆ ಸಿದ್ದರಾಮಯ್ಯ ಪ್ರವಚನವನ್ನ ಮಾಡಿದ್ದಾನೆ. ಶನೇಶ್ವರ ದೇಗುಲ ಉದ್ಘಾಟನೆ ಮಾಡಿದ್ರು ಸಿದ್ದರಾಮಯ್ಯ. HD ಕೋಟೆಯ ಮೊತ್ತ ಗ್ರಾಮದ ದೇಗುಲ ಇದು. ಆ ಸಂದರ್ಭದಲ್ಲಿ ಒಂದು ಪ್ರವಚನ ಮಾಡಿದ್ದಾರೆ. ಅದು ಶನಿ ದೇವರ ಬಗ್ಗೆ ಮಾಡಿರೋದು. ಹೇಳಿಕೆಯಲ್ಲಿ ಶನೀಶ್ವರ ದೇಗುಲವನ್ನ ಉದ್ಘಾಟನೆ ಮಾಡೋದಕ್ಕೆ ಅಂತಾನೆ ಸಿದ್ದರಾಮಯ್ಯ ಅಲ್ಲಿ ಹೋಗಿದ್ರು. HD ಕೋಟೆಯ ಮೊತ್ತ ಗ್ರಾಮದ ದೇಗುಲದಲ್ಲಿ ಈ ರೀತಿ ಪ್ರವಚನವನ್ನ ಅವ್ರು ಮಾಡಿರೋದು. ಇನ್ನು ವ್ಯಾಸರಾಯ ಕನಕದಾಸರ ಕಥೆ ಪ್ರಸ್ತಾಪಿಸಿದ್ರು ಸಿದ್ದು. ಅಲ್ಲಿ ನಿಜವಾದ ಜ್ಞಾನ ಬೆಳೆಸಿಕೊಂಡವನು ಜ್ಞಾನಿ ಅಂತ ಹೇಳಿದ್ದಾರೆ. ಯಾರಿಗೂ ಮೋಸ ಮಾಡಬೇಡಿ ಅನ್ನೋ ಕಿವಿ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾರಿಗೂ ಕೂಡ ಮೋಸ ಮಾಡೋಕ್ ಹೋಗ್ಬೇಡಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಇನ್ನೊಬ್ಬರಿಗೆ ಮೋಸ ಮಾಡದೇ ಇರೋದೇ ದೇವ್ರು. ತಪ್ಪು ಮಾಡಿದ್ರೆ ಶನಿ ಹೆಗಲೇರ್ಬಿಡ್ತಾನೆ ಅನ್ನೋ ಭಯ ಇರುತ್ತೆ. ಶನಿ ಹೆಗಲೇರ್ತಾನೆ ಅಂತ ಶನೀಶ್ವರನ ಕಂಡ್ರೆ ಭಯ ಪಡ್ತಾರೆ ಜನ ಅಂತ ಅಲ್ಲಿ ಹೇಳಿದ್ದಾರೆ. ಶನಿದೇವರ ಬಗ್ಗೆ ಸಿದ್ದರಾಮಯ್ಯ ಅವರು ಪ್ರವಚನವನ್ನ ಮಾಡಿರೋದು. ಹೇಳಿಕೆಳಿ HD ಕೋಟೆಯ ಮೊತ್ತ ಗ್ರಾಮದ ದೇಗುಲ ಅಲ್ಲಿ ಅಂದ್ರೆ ಶನೀಶ್ವರ ದೇಗುಲ ಉದ್ಘಾಟನೆಗೆ ಅಂತಾನೆ ಸಿದ್ದರಾಮಯ್ಯ ಅವರು ಅಲ್ಲಿ ಹೋಗಿದ್ದು. ಅಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುವಾಗ
ಈಗ ಮೋಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮೋಸ ಮಾಡದೇ ಇರೋದೇ ಅಲ್ಲಿ ನಾವು ದೇವರನ್ನ ಕಾಣ್ತೀವಿ ಅಂತ ಪ್ರವಚನವನ್ನ ಮಾಡಿದ್ದಾರೆ. ನೀವೇನಾದ್ರೂ ಮೋಸ ಮಾಡಿದ್ರೆ, ತಪ್ಪು ಮಾಡಿದ್ರೆ ಶನಿ ದೇವರು ಹೆಗಲಿಗೆ ಇರ್ತಾನೆ ಅಂತ ಅಲ್ಲಿ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ, ನೀತಿ ಮಾತನ್ನ ಹೇಳಿದ್ದಾರೆ. ಆನಂದ್ ಸಿಂಗ್ ಎಂಬ ಹೆಸರಿನ ನಾನು, ಕೇಶವ್ ಸುಧಾಕರ್ ಎಂಬ ಹೆಸರಿನ ನಾನು ನನ್ನ ಕರ್ತವ್ಯಗಳನ್ನು ದೇವರ ಹೆಸರಿನಲ್ಲಿ ಅಂತಃಕರಣಪೂರ್ವ ಪಕ್ಷಪಾತವಿಲ್ಲದೆ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ಹತ್ತು ಅರ್ಹ ಶಾಸಕರು ಇದೀಗ ಸಚಿವರಾಗಿದ್ದಾರೆ. ಪ್ರಮಾಣ ಸ್ವೀಕಾರ ಬಳಿಕ ಖಾತೆಗಳ ಬಗ್ಗೆ ಇದೀಗ ಖ್ಯಾತೆ ಶುರುವಾಗಿದೆ. ಪ್ರಬಲ ಖಾತೆಗಳಿಗೆ ನೂತನ ಸಚಿವರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಅಫ್ಕೋರ್ಸ್ ಇಂಥದ್ದೊಂದು ನಿರೀಕ್ಷೆ ಇದ್ದೇ ಇತ್ತು. ಯಾವಾಗ ಸಚಿವ ಸ್ಥಾನ ಸಿಕ್ತು, ಇದೀಗ ಪ್ರಬಲ ಖಾತೆಗಳು ಕೂಡ ನಮ್ಗೆ ಬೇಕು ಅಂತ ಒಬ್ರು ಮೇಲೆ ಒಬ್ರು ಖ್ಯಾತಿಯನ್ನ ತೆಗಿತಾ ಇದ್ದಾರೆ. ಆ ನಿಟ್ಟಲ್ಲೂ ಕೂಡ ಲಾಭಿಯನ್ನ ಮಾಡ್ತಿದ್ದಾರೆ. ಇಂಥದ್ದೇ ನಮ್ಗೆ ಖಾತೆ ಬೇಕು, ಇಂಥದ್ದೇ ಕೊಠಡಿ ಬೇಕು ಅಂತ ಲಾಭಿ ಜೊತೆಗೆ ಖ್ಯಾತೆಗಳನ್ನ ತೆಗಿತಾ ಇದ್ದಾರೆ. ಜಲಸಂಪನ್ಮೂಲ ಖಾತೆಗೆ ಸಾಹುಕಾರ್ ಅಂದ್ರೆ ರಮೇಶ್ ಜಾರಕಿಹೊಳಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಜಲ ಖಾತೆ ಜೊತೆಗೆ ಡಿಕೆಶಿ ಕೊಠಡಿಗೂ ನನಗೆ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ಸಿಎಂ ಜೊತೆಯಲ್ಲಿ ರಮೇಶ್ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈಗ ಒಂದು ಕಡೆ ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ರು ಇಷ್ಟು ದಿನದಿಂದ ಸಾಕಷ್ಟು ಚಟುವಟಿಕೆ ಬೆಳವಣಿಗೆ ಬಿಜೆಪಿ ಪಕ್ಷದಲ್ಲಿ ಆಗ್ತಾನೆ ಇತ್ತು. ಇದೀಗ 10 ಮಂದಿ ಅರ್ಹ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ತಾ ಇದ್ದಂತೆ ನಮ್ಗೆ ಪ್ರಬಲ ಖಾತೆ ಬೇಕು ಅಂತ ಡಿಮ್ಯಾಂಡ್ ಅನ್ನ ಈ 10 ಜನ ಅರ್ಹ ಈಗ ಶಾಸಕರಿದ್ರು, ಈಗ ಸಚಿವರಾಗಿದ್ದಾರೆ. ನೂತನ ಸಚಿವರು ಪಟ್ಟನ್ನ ಹಿಡಿದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಒಂದು ಪ್ರಬಲ ಖಾತೆ ಅಂದ್ರೆ ಜಲಸಂಪನ್ಮೂಲ ಖಾತೆ ನನಗೆ ಬೇಕು, ಅದ್ರ ಜೊತೆಗೆ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಕೊಠಡಿ ಏನಿತ್ತು ಆ ಕೊಠಡಿ ನನಗೆ ಬೇಕು, ನೀವು ಕೊಡಬೇಕು ಅಂತ ಸಿಎಂ ಬಳಿಯಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಯಾವ್ಯಾವ ಖಾತೆಗೆ ಯಾರ್ಯಾರು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಭೈರತಿ ಬಸವರಾಜು ಅವರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ ರಿಕ್ವೆಸ್ಟ್. ಗೋಪಾಲಯ್ಯ ಅವರು ಕಾರ್ಮಿಕ ಖಾತೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಬಂದರು ಜೊತೆಗೆ ತೋಟಗಾರಿಕೆ ಇಲಾಖೆ ನನಗೆ ಬೇಕು ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಹಾಗೆಯೇ ಡಾಕ್ಟರ್ ಸುಧಾಕರ್ ಹೇಳಿ ಕೇಳಿ ಅವರು ವೈದ್ಯರು, ಹಾಗಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ನನಗೆ ಬೇಕು ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಇನ್ನು ಆನಂದ್ ಸಿಂಗ್ ಈ ಹಿಂದಿನಲ್ಲೂ ಕೂಡ ಪ್ರವಾಸೋದ್ಯಮ ಇಲಾಖೆ ಮೇಲೆ ಕಣ್ಣಿಟ್ಟಿದ್ರು ಅಂತ ನ್ಯೂಸ್ 18 ನಾವು ಹೇಳಿದ್ವಿ. ಇನ್ನೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವರು ಬಂದರು, ಹಾಗೆಯೇ ತೋಟಗಾರಿಕೆ ಇಲಾಖೆ ನನಗೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅಂದ್ರೆ ಇದೆಲ್ಲ ಡಿಮ್ಯಾಂಡ್ಗಳು ಅವ್ರು ಇಟ್ಟಿರೋದು. ಬಟ್ ಅಲ್ಟಿಮೇಟ್ ಆಗಿ ಈಗ ಯಡಿಯೂರಪ್ಪ ಅವರು ಏನ್ ಡಿಸೈಡ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಕೆಲವರು ಬಾಯಿಗೆ ಬಂದಂಗೆ ಸಾರ್ವಜನಿಕವಾಗಿ ಚಪ್ಪಾಳೆ ತಟ್ಕೊಳ್ತಕ್ಕಂಥದ್ದನ್ನ ಮಾತನಾಡಿದ್ದಾರೆ. ಇದೆಲ್ಲ ಇವತ್ತು ಯಡಿಯೂರಪ್ಪನವರು ಉತ್ತರ ಕೊಟ್ಟಿದ್ದಾರೆ. ನಾನು ಖಾತೆಗೆ ನಿರೀಕ್ಷೆ ಮಾಡಿ ಬಂದಂತವನಲ್ಲ, ಕೆಲವು ಮನವಿ ಮಾಡ್ಕೊಂಡಿದ್ದೀನಿ, ಅವೆಲ್ಲ ಈಡೇರುತ್ತೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. 20 ವರ್ಷದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೆ. ಹೇಳ್ಬೇಕಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲೇ ಹೆಚ್ಚಾಗಿ ಮಾಡಿದ್ದೆ. ನಾನು ನಿರ್ದಿಷ್ಟ ಅಂತ ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಏನ್ ಜವಾಬ್ದಾರಿ ಕೊಡ್ತಾರೋ ಅದನ್ನ ಹೇಳಿದ್ರು. ಮುಖ್ಯಮಂತ್ರಿಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ಯಾವುದನ್ನ ಕೊಡ್ತಾರೋ ಆ ಖಾತೆಯಿಂದ ನಿಭಾಯಿಸ್ತೇನೆ. ಖಾತೆಗಳದ್ದು ಇನ್ನೂ ಖಾತೆ ತೆಗೆದಿಲ್ಲ ಯಾರು. ಯಾವ ಖಾತೆ ಕೊಟ್ಟರು ಮಾಡ್ತೀನಿ, ಅದಕ್ಕೇನಿಲ್ಲ. ಇಡೀ ರಾಜ್ಯದ ಯಾವುದೇ ಖಾತೆಯನ್ನು ಕೊಟ್ಟರು ಅದನ್ನ ನಿಭಾಯಿಸತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕಕ್ಕೆ ಒಂದು ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಿಗಳು ಕೊಟ್ಟಿದ್ದಾರೆ. ಗ್ರಾಮೀಣ ಭಾಗಕ್ಕೆ ಸಂಬಂಧಪಟ್ಟ ನಮಗೆ ಯಾವುದೇ ಒಂದು ಪೋರ್ಟ್ಫೋಲಿಯೋ ಕೊಟ್ಟರೆ ನಮಗೆ ಒಂದು ಇಂಟ್ರೆಸ್ಟ್ಲಿ ಮಾಡಲಿಕ್ಕೆ ಬರ್ತದೆ ಅಂತ ಇಷ್ಟು ಹೇಳಿದ್ದೀವಿ. ನೀರಾವರಿ ಖಾತೆ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿ ಡಿಕೆಶಿ ಈ ಹಿಂದೆ ಇದ್ದ ಕೊಠಡಿ ಮೇಲೂ ಕೂಡ ಕಣ್ಣನ್ನ ಇಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇರುವಂತಹ 336, 337 ಕೊಠಡಿ ಬೇಕು ಅಂತ ಸಿಎಂಗೆ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ನಾಳೆ ಕೊಠಡಿ ಹಂಚಿಕೆ ಸಂಬಂಧ ಸಿಎಂ ಸಭೆ ಸೇರಲಿದ್ದು ಬಳಿಕ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ. ಈ ಮಧ್ಯದಲ್ಲಿ ನನಗೆ ಡಿಕೆಶಿ ಹಿಂದೆ ಇದ್ರಲ್ಲ ಅದೇ ರೂಮ್ ಬೇಕು ಅಂತ ರಮೇಶ್ ಜಾರಕಿಹೊಳಿ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರಂತೆ. ಅದೇನೋ ಗೊತ್ತಿಲ್ಲ, ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರತಕ್ಕಂಥ ರಮೇಶ್ ಜಾರಕಿಹೊಳಿ ಅವರಿಗೆ ಹಿಂದೆ ಮೈತ್ರಿ ಸರ್ಕಾರದಲ್ಲಿ ನಿರ್ವಹಣೆ ಮಾಡಿದಂಥ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಖಾತೆ ನಿರ್ವಹಣೆ ಮಾಡಿದ್ರು, ಜಲಸಂಪನ್ಮೂಲ ಖಾತೆಯನ್ನ. ಅದೇ ಖಾತೆಯನ್ನ ಬೇಕು ಅನ್ನುವಂಥದ್ದು ಈಗಾಗಲೇ ಪಟ್ಟಣ ಹಿಡಿದಿರುವಂಥದ್ದು. ಅದ್ರ ಜೊತೆಗೆ ಈಗ ಹಿಂದೆ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಅವರು ಯಾವೊಂದು ಕಚೇರಿಯನ್ನ ನಿರ್ವಹಣೆ ಮಾಡ್ತಾ ಇದ್ರು ಅದೇ ಒಂದು ಕಚೇರಿಯನ್ನ ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಈಗ ನಾವು ಕಾಣ್ಬೋದಾಗಿದೆ. ಇದೇ ಹಿಂದೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು ಈ ಒಂದು ಕೊಠಡಿಯಲ್ಲಿ ಅವರು ಏನೇ ಕರ್ತವ್ಯಗಳನ್ನು ಮಾಡ್ತಾ ಇದ್ರು. ಈಗ ಇದೇ ಒಂದು ಅಂದ್ರೆ ವಿಧಾನಸೌಧದ ಈ ಕಡೆ ಅಂದ್ರೆ ಏನು
ಪ್ರಮುಖವಾಗಿ 336 ಮತ್ತು 337 ರೂಮ್ ನಂಬರ್ ಏನಿದೆ ಈ ಒಂದು ರೂಮ್ನೇ ಈಗ ಏನು ಈಗಿರ್ತಕ್ಕಂಥ ಸಚಿವರು ರಮೇಶ್ ಜಾರಕಿಹೊಳಿ ಕೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಮಾದೇವ್ ಪ್ರಕಾಶ್ ಅಂದರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಈ ಒಂದು ಕೊಠಡಿಯಲ್ಲಿ ಇರುವಂಥದ್ದು. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಈ ಒಂದು ಕೊಠಡಿಗೆ ಬಂದು ಇದೇ ಒಂದು ಕೊಠಡಿ ಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒತ್ತಡ ಹಾಕಿದ್ದಾರೆ. ನಾವು ಕಾಣಬಹುದಾಗಿದೆ, ಪಕ್ಕದಲ್ಲೂ ಕೂಡ ಒಂದು ಅವರ ಆಪ್ತ ಸಹಾಯಕರ ಕಚೇರಿ ಕೂಡ ಇದೆ. ಈ ಒಂದು ಕಚೇರಿಯಲ್ಲಿ ಹಿಂದೆ ಡಿ ಕೆ ಶಿವಕುಮಾರ್ ಜೊತೆ ಅವರ ಆಪ್ತ ಸಹಾಯಕರು ಈ ಒಂದು ಎರಡು ಕೊಠಡಿಯಲ್ಲೂ ಕೂಡ ಒಂದು ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ರು. ಈಗ ಈಗಿರತಕ್ಕಂಥ ರಮೇಶ್ ಜಾರಕಿಹೊಳಿ ಅವರೀಗ ಇದೇ 2 ಕೊಠಡಿಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಮನವಿ ಮಾಡಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತೀರ್ಮಾನ ಮಾಡಬೇಕಾಗುತ್ತೆ ಇದು ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಆದರೆ ಸದ್ಯಕ್ಕಂತೂ ಏನು ರಮೇಶ್ ಜಾರಕಿಹೊಳಿ ಅವರನ್ನು ಇಷ್ಟಪಟ್ಟಿದ್ದಾರೆ ಈ ಒಂದು ಕೊಠಡಿ. ಸದ್ಯಕ್ಕೆ ಈಗಾಗಲೇ ಅಂದುಕೊಂಡಂತೆ ಸಂಪುಟ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ನಂತರವಾಗಿ ಅವರು ಜಲಸಂಪನ್ಮೂಲ ಖಾತೆ ಕೂಡ ಕೊಡಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಜೊತೆಗೆ ಈಗ ಹಿಂದೆ ಏನು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕೊಠಡಿಯಲ್ಲಿ ಇದ್ರು, ಇದೇ ಒಂದು ಕೊಠಡಿನ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಮನವಿ ಮಾಡಿರುವಂಥದ್ದು. ಸದ್ಯಕ್ಕಂತೂ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಯಾವ ಸಚಿವರಿಗೆ ಯಾವ ಖಾತೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ. ಇವತ್ತು ಅಥವಾ ನಾಳೆ ಈ ಒಂದು ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಅಂತಿಮವಾಗಿ ಇದೇ ಕೊಠಡಿಯನ್ನು ಕೊಡಬೇಕಾ ರಮೇಶ್ ಜಾರಕಿಹೊಳಿ ಅವರಿಗೆ ಅಥವಾ ಬೇರೆ ಕೊಠಡಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತೀರ್ಮಾನವನ್ನು ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಕೃಷ್ಣ ಜಿ ಬಿ ನ್ಯೂಸ್ 18 ಕನ್ನಡ, ಬೆಂಗಳೂರು. ಅರ್ಹ ಶಾಸಕರು ತಾವು ಅಂದುಕೊಂಡಂತೆ ಸಚಿವರಾಗಿದ್ದಾರೆ. ಇದೀಗ ಮೂಲ ಬಿಜೆಪಿ ಶಾಸಕರ ಕಥೆ ಏನು, ಆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬ್ರೇಕ್ ಆದ್ಮೇಲೆ. ಇಂತೂ ಅರ್ಹ ಶಾಸಕರ ಆಟ ಮುಗೀತು. ಈಗ ಹೊಸ ಆಟ ಶುರುವಾಗಿದೆ. ಬಾಕಿ ಉಳಿದಿರುವಂತ 6 ಸ್ಥಾನಗಳಿಗೆ ಮೂಲ ಬಿಜೆಪಿಯ ಶಾಸಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗಾಗಲೇ ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಸಿಎಂ ಬಂಡಾಯ ಶಮನಕ್ಕೆ ಮುಂದಾಗಿದ್ದು ಮತ್ತೆ ದೆಹಲಿಗೆ ತೆರಳುವಂತ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು 3ನೇ ಬಾರಿ ಸಂಪುಟ ವಿಸ್ತರಣೆಯೋ ಪುನಾರಚನೆಯೋ ಅನ್ನೋ ಕುತೂಹಲ ಮೂಡಿದೆ. 10 ಜನರಿಗೆ ಶನಿವಾರದೊಳಗಾಗಿ ಅವರಿಗೆ ಯಾವ್ಯಾವ ಇಲಾಖೆಗಳು ಅಂತೇಳಿ ಈಗಾಗಲೇ ಕೊಠಡಿಗಳು ಅಲಾಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಪೋರ್ಟ್ಫೋಲಿಯೋ ಯಾವುದಿರಬೇಕು ಅನ್ನೋದನ್ನು ಶನಿವಾರದೊಳಗಾಗಿ ಮಾಡಿ ಮುಗಿಸ್ತೇವೆ. ಅವ್ರಿಗೆಲ್ಲ ಜವಾಬ್ದಾರಿಯನ್ನು ಕೊಡ್ತೇವೆ, ಕೆಲಸ ಮಾಡಿದ್ದೇವೆ. ನಾನು ಸಾಧ್ಯವಾದ್ರೆ ಡೆಲ್ಲಿಗೆ ಹೋಗಿ ಬರ್ತೇನೆ. ಉಳಿದೆಲ್ಲ ಕೆಲವು ಸಂಗತಿಗಳು ವಿಷಯದಲ್ಲಿ ಇಲ್ಲಿ ತೀರ್ಮಾನ ಮಾಡಿಲ್ಲ. ಅವರ ಅನುಕೂಲ ನೋಡ್ಕೊಂಡು ಹೋಗಿ ಬರ್ತೇನೆ. ಉಮೇಶ್ ಕತ್ತಿಗೆ ನಾನು ನೆನ್ನೆನೇ ಹೇಳಿದ್ದೇನೆ, 100 ಮಂತ್ರಿ ಮಾಡ್ತೇವೆ. ಅದು ಕೆಲವು ದಿವಸ ಆಗ್ಬೋದು ಅಂತ ಅವ್ರನ್ನಂತ ಮಂತ್ರಿ ಮಾಡ್ತಾರೆ. ಇನ್ನು ಬಿಜೆಪಿಯ ಮೂಲ ಶಾಸಕರು ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ನಮಗೂ ಮುಂದೆ ಖಾತೆ ಸಿಗುತ್ತೆ ಅಂತ ಸಮಾಧಾನ ಏನೋ ಇದ್ದಾರೆ. ಈ ಬಗ್ಗೆ ಮುನಿಸಿಕೊಂಡ ಶಾಸಕರು ಏನ್ ಹೇಳಿದ್ರು ನೋಡಿ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಕೆಲವೊಂದ್ಸರಿ ಸನ್ಯಾಸಿ ಆಗಲೇಬೇಕಾಗುತ್ತೆ. ಮನುಷ್ಯನಿಗೆ ತಾಳ್ಮೆ ಇರಬೇಕು. ತಾಳಿದವನು ಬಾಳ್ತಾನೆ. ತಾಳ್ಮೆ ಇರೋದ್ರೆ ನನ್ನ ಜನ ಆಯ್ಕೆ ಮಾಡೋದು ಸಚಿವನಾಗಲೇಬೇಕಂತ ಏನಿಲ್ಲ. ಕ್ಷೇತ್ರ ಅಭಿವೃದ್ಧಿ ಬಯಸ್ತೇನೆ. ಮೂಲಭೂತ ಸೌಲಭ್ಯ, ಕುಡಿಯುವ ನೀರು, ರಸ್ತೆ, ಶಿಕ್ಷಣ, ಕೃಷಿ ಆದ್ಯತೆ ಕೊಟ್ಟರೆ ನನ್ನ ಜನ ನಮ್ಮನ್ನು ಪೂಜಿಸ್ತಾರೆ. ಇವತ್ತೂ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ನಾಡ್ದೂ ಮಾಡ್ತೀವಿ, ಆಗತನ ಕೊಡತನೂ ಮಾಡ್ತೀವಿ. ಎಲ್ಲ ಸೀಟ್ ಫುಲ್ ಆದ್ರೂ ಕೊಡ್ರಿ ಅಂತ ಕೇಳೋದು ನಾವು ಬಿಡಂಗಿಲ್ಲ. ನಾನು ಕೂಡ ಮಂತ್ರಿ ಪದವಿಯ ಅಪೇಕ್ಷಿತ. ನನಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ನಮ್ಮ ಹಿರಿಯರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. ಇವತ್ತೇನು 10 ಜನರನ್ನು ಮಾಡಿದ್ದಾರೆ, ಅವ್ರಿಗೆ ಕೊಡಲೇಬೇಕಾಗಿತ್ತು. ಅವ್ರಿಗೆ ಕೊಟ್ಟಿದ್ದಲ್ಲಿ ನಂದೇನು ಅಸಮಾಧಾನ ಇಲ್ಲ. ಅಸಮಾಧಾನ ಇದ್ದರೂ ಕೂಡ ನನ್ನ ಸರ್ಕಾರಕ್ಕೆ, ನನ್ನ ಪಕ್ಷಕ್ಕೆ ಮುಜುಗರ ತರುವಂಥ ಕೆಲಸವನ್ನು, ಡ್ಯಾಮೇಜ್ ಆಗುವಂಥದ್ದನ್ನ ನಾನು ಕೆಲಸ ಮಾಡದೇ ಇರೋನು ಖಂಡಿತ ಕೈ ಬಿಡಬೇಕು. ಕೆಲಸ ಯಾರು ಮಾಡೋದಿಲ್ಲ ಅವರನ್ನು ಕೈ ಬಿಟ್ಟರು ಅಂತ ಹೇಳಿದ್ರೆ ಆ ಕ್ಯಾಬಿನೆಟ್ಗೆ ಒಂದು ಗೌರವ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡ್ದಂಗೆ ಇದ್ರು ಅಂತ ಹೇಳಿದ್ರೆ ಸುಮ್ಮನೆ ಹೋದ್ರು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು, ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತದೆ. ನಾನು ಕೂಡ ಮಂತ್ರಿ ಪದವಿಯ ಅಪೇಕ್ಷಿತ. ಇವತ್ತೇನು 10 ಜನರನ್ನು ಮಾಡಿದ್ದಾರೆ, ಅವ್ರಿಗೆ ಕೊಡಲೇಬೇಕಾಗಿತ್ತು. ಅವ್ರಿಗೆ ಕೊಟ್ಟಿದ್ದಲ್ಲಿ ನಂದೇನು ಅಸಮಾಧಾನ ಇಲ್ಲ. ಆದರೆ ನಮಗೂ ಕೂಡ ಕೊಡಬೇಕು. ಇನ್ನು 6ರಲ್ಲಿ ಹಳಬರಿಗೆ ಕೊಡಬೇಕು, ನಮ್ಮಂಥವ್ರಿಗೆ ಸೀನಿಯರ್ಸಿಗೆ ಕೊಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಇದೆ. ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕೆಲವರನ್ನ ಹಿರಿಯರನ್ನ ಕಳೆದ 3 ಬಾರಿಯಿಂದನೂ ಶಾಸಕರಾಗ್ತಕ್ಕಂಥವ್ರು ಒಂದು 4-5 ಜನ ತೆಗೆಯೋದ್ರ ಮುಖಾಂತರ ಮತ್ತು ಹೊಸಬರಿಗೂ, ಅನುಭವಿಗಳಿಗೂ, ಹಿರಿಯರಿಗೂ ಕೂಡ ಮತ್ತು ಎಲ್ಲ ವರ್ಗದವರಿಗೂ ಅವಕಾಶ ಇರೋದ್ರಿಂದ ನಾವೆಲ್ಲ ಕೇಳಬೇಕು ಅಂತ ಒತ್ತಾಯನೂ ಕೂಡ ಮಾಡಿದ್ದೇವೆ. ನನಗೂ ಉಪಮುಖ್ಯಮಂತ್ರಿ ಆಗುವಂತ ಆಸೆ ಇದೆ. ಮುಂದೆ ಪಕ್ಷ ಅವಕಾಶ ಮಾಡಿಕೊಟ್ಟೇ ಕೊಡುತ್ತೆ ಅಂತ ಮತ್ತೆ ಡಿಸಿಎಂ ಆಸೆಯ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಸಚಿವ ಶ್ರೀರಾಮುಲು.
ಸ್ವಲ್ಪ ದಿನಗಳ ಹಿಂದೆ ಸಾಕಷ್ಟು ಪ್ರಬಲ ಆಕಾಂಕ್ಷಿಯಾಗಿದ್ರು. ಹೋದಲ್ಲಿ ಬಂದಲ್ಲಿ ಬಹಿರಂಗವಾಗಿ ಡಿಸಿಎಂ ಹುದ್ದೆ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇದ್ರು. ಆದ್ರೆ ಇತ್ತೀಚೆಗೆ ಸ್ವಲ್ಪ ತಣ್ಣಗಾಗಿದ್ರು. ಬಟ್ ಇವತ್ತು ಮತ್ತೊಮ್ಮೆ ತಮ್ಮ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಸಚಿವ ಶ್ರೀರಾಮುಲು. ಮುಂದೆ ಪಕ್ಷ ಅವಕಾಶ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಇನ್ನು ಕರಾವಳಿ ಪ್ರದೇಶವನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ, ಬಿಜೆಪಿ ಎಲ್ರಿಗೂ ಅವಕಾಶ ಮಾಡಿಕೊಡುತ್ತೆ ಅಂತ ಮಂಗಳೂರಲ್ಲಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಮೂಲ ಶಕ್ತಿ ಕರಾವಳಿ ಪ್ರದೇಶ ಆಗಿರೋ ಕಾರಣ ಇಲ್ಲಿ ಏನೇನು ಸ್ಥಾನಮಾನಗಳು ಕೊಡಬೇಕು ಅವೆಲ್ಲ ಸ್ಥಾನಮಾನಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ನವೀನ್ ಕುಮಾರ್ ಕಟೀಲರು, ಪಕ್ಷದ ಅಧ್ಯಕ್ಷರಾದಂಥ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪರು ಮಾಡಿಕೊಡ್ತಾರೆ. ನೋಡ್ರಿ, ನಾನು ಕಾಯ್ತೀನಿ, ಯಾಕಂದರೆ ಪಾರ್ಟಿ ಅವಕಾಶವನ್ನು ಕೊಡಬೇಕಾಗುತ್ತೆ. ಅವಕಾಶ ಕೊಟ್ಟಂಥ ಟೈಮಲ್ಲಿ ನಮ್ಮಂಥ ಸಾಮಾನ್ಯವಾದಂಥ ಕಾರ್ಯಕರ್ತರು ಕೂಡ ಎತ್ತಿಡಿಯುವಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಈಗಲೂ ಕಾನೂನಿನ ಪ್ರಕಾರ ಅವರು ಅನರ್ಹರೇ ಅನ್ನೋ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂಪುಟ ಪೂರ್ತಿಯಾಗಿಲ್ಲ, ಇನ್ನು 6 ಸ್ಥಾನ ಬಾಕಿ ಇದೆ. ಬಿಎಸ್ವೈ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ ಅಂತ ಮೈಸೂರಿನ HD ಕೋಟೆಯಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೇನು ಅವ್ರ ಮಂತ್ರಿ ಆಗೋದು ಖುಷಿ ಇಲ್ಲ, ಯಾಕಂದ್ರೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು, ಪಕ್ಷದ್ರೋಹ ಕೆಲಸ ಮಾಡೋದಂಥವ್ರು. ಅದರಿಂದ ಖುಷಿ ಇಲ್ಲ. ಬಟ್ ಗೆದ್ದಿದ್ದಾರೆ, ಜನ ಅವ್ರಿಗೆ ಗೆಲ್ಸಿದ್ದಾರೆ. ನೋಡಪ್ಪ, ಅವರಿಗೆ ಗೆದ್ದು ಬಂದಿರ್ಬೋದು, ಆದರೆ ಪಕ್ಷಾಂತರ ಮಾಡಿದ್ರು ಅನ್ನೋ ಕಳಂಕ ಇದ್ದೇ. ಅವರು ಅರ್ಹರ ಆಗಕ್ಕೆ ಸಾಧ್ಯನೇ ಇಲ್ಲ. ಆಂಟಿ ಲಾ ಪ್ರಕಾರ ಏನೋ ಸಿದ್ದರಾಮಯ್ಯ ಓರ್ವ ನಿರುದ್ಯೋಗಿ, ಅವರಿಗೆ ಮಾಡೋಕೆ ಕೆಲಸ ಇಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧ ಶ್ರೀರಾಮುಲು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಮಾಡೋಕ್ ಬೇರೆ ಕೆಲಸ ಇಲ್ಲ, ಅವರು ಓರ್ವ ನಿರುದ್ಯೋಗಿ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ಶ್ರೀರಾಮುಲು. ಅವ್ರಿಗೆ ಮಾಡೋಕ್ ಬೇರೆ ಏನು ಕೆಲಸ ಇಲ್ಲ, ಅದಕ್ಕೆ ಈ ರೀತಿಯೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಕಾಂಗ್ರೆಸ್ ನಾಯಕರ ವಿರುದ್ಧ, ಪಕ್ಷದ ವಿರುದ್ಧ ಕೂಡ ಶ್ರೀರಾಮುಲು ವಾಗ್ದಾಳಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ನೂತನ ಸಚಿವರು ಅನರ್ಹರಲ್ಲ ಅಂತ ಜನ ಹೇಳಿದ್ದಾರೆ, ಅವರನ್ನ ಗೆದ್ದು ಕಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರಿಗೂ ಕೆಲಸ ಇಲ್ಲ, ಅವರೆಲ್ಲ ನಿರುದ್ಯೋಗಿಗಳು ಅಂತ ಹೇಳಿದ್ದಾರೆ ಶ್ರೀರಾಮುಲು. ಸಿದ್ದರಾಮಯ್ಯನವರು ಏನಾಗಿದ್ದಾರೆ, ಇವತ್ತು ನಿರುದ್ಯೋಗರು ಆಗಿಬಿಟ್ಟಿದ್ದಾರೆ, ಅವ್ರ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ಸ್ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಲೀಡರ್ಸ್ ಎಲ್ಲ ಕೂಡ ಅನ್ಎಂಪ್ಲಾಯ್ಮೆಂಟ್ಸ್ ಆಗಿಬಿಟ್ಟಿದ್ದಾರೆ. ಅವ್ರು ನಿರುದ್ಯೋಗರಾಗಿರೋಕನ್ನ ಅವ್ರ ಯೋಚನೆ ಹೆಂಗಿರುತ್ತೆ. ಅವರು ಇವತ್ತು ಅರ್ಹರು ಅನ್ನಂಥ ಪ್ರಶ್ನೆ ಬಂದಂಥ ಟೈಮಲ್ಲಿ ಅನರ್ಹ ಅಲ್ಲ ಅಂತೇಳಿ ಅವ್ರು ಜನರ ಮಧ್ಯದಿಂದ ಗೆದ್ದು ಬಂದಾರ. ಅವ್ರು ಭಾರತೀಯ ಜನತಾ ಪಾರ್ಟಿಯಿಂದ ಕಮಲದ ಮೇಲೆ ಗೆದ್ದು ಬಂದಂಥವ್ರು, ಹತಾಶ ಮನೋಭಾವದಿಂದ ಮಾತಾಡ್ತಾ ಇದ್ದಾರೆ. ಅವ್ರು ಏನು ಕೆಲಸ, ಈ 10 ಜನ ಮಂತ್ರಿಗಳಾಗಿ ಮಜಾ ಮಾಡ್ತಿದ್ರೆ 105 ಬಿಜೆಪಿ ಶಾಸಕರು ಏನು ಕಡುತ್ತಾರಾ ಅಂತ ಮೈಸೂರಲ್ಲಿ ಮಾಜಿ ಸಿಎಂ HDK ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನಕ್ಕೊಂದು ಸಂಜೆಗೊಂದು ತೀರ್ಮಾನ ಕೈಗೊಳ್ತಾರೆ, ಮುಂದೆ ಏನಾಗುತ್ತೆ ಅದನ್ನೆಲ್ಲ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇದ್ದಾರೆ, ಸರ್ಕಾರ ಉಳಿಸಿಕೊಳ್ಳೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಇದ್ದಾರೆ, ಸರ್ಕಾರ ಬೀಳಿಸೋದು ರಚಿಸೋದು ಕರಗತ ಆಗ್ಬಿಟ್ಟಿದೆ ಅಂತ ಕುಮಾರಸ್ವಾಮಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇವತ್ತು ಆ ಮಂತ್ರಿ ಮಂಡಲ ರಚನೆ ಮಾಡಬೇಕಾದ್ರೆ ಪ್ರತಿನಿತ್ಯದ ಅವರ ಹೇಳಿಕೆಗಳು, ಬೆಳಗ್ಗೆ ಒಂದು ತೀರ್ಮಾನ, ಮಧ್ಯಾಹ್ನ ಒಂದು ತೀರ್ಮಾನಗಳು, ಇದೆಲ್ಲ ಏನು ನಡೀತಾ ಇದೆ. ಇವತ್ತು ಈ ಯಾರೋ 10 ಜನ ಏನೋ ಅನರ್ಹರು ಅಂತ ಹೇಳ್ತೀರಿ, ಏನೋ ಹರ್ರರನ್ನು ಮಾಡಿದ್ದಾರೆ ಇಲ್ಲ ಈಗ ಮಾಧ್ಯಮದಲ್ಲಿ. ಈ ಹರ್ರರು 10 ಜನ ತಗೊಂಡಿದ್ದಾರೆ ಈಗ ಅವ್ರ ಲೆಕ್ಕಾಚಾರದಲ್ಲಿ. ಈಗ ಮೂಲ BJP ಇದ್ದಾರಲ್ಲ 105 ಜನ, ಈ 10 ಜನ ಮಂತ್ರಿಗಳಾಗಿ ಮಜಾ ಮಾಡ್ತಿದ್ದಾರೆ. ಅವರು ಕಡುಬು ಕಡ್ಕೊಂಡು ಕೂತಿರ್ತಾರ, ಅವರು ಯೋಚನೆ ಮಾಡ್ತಾರೆ. ಅದು ಎಲ್ಲೆಲ್ಲಿಗೆ ಬರುತ್ತೋ ಕಾದು ನೋಡೋಣ. ಸರ್ಕಾರ ಮಾಡಬೇಕಾದ್ರೆ ಯಾವ ರೀತಿ ನಡ್ಕೊಂಡ್ರು ನೋಡಿದ್ರಲ್ಲ, ಅದಕ್ಕೆ ಹೇಳಿದ್ದು. ಅವ್ರ ಅನುಭವ ಇದೆ, ದೊಡ್ಡ ಕಲೆ ಇದೆ ಅವರಿಗೆ, ಸರ್ಕಾರ ಕೆಡುವುದು, ಸರ್ಕಾರ ಯಾವ ರೀತಿ ಮಾಡಬೇಕು ಅದೆಲ್ಲ ಅವ್ರು ಚೆನ್ನಾಗಿ ಕರಗತವಾಗಿದೆ. ಇದೆಲ್ಲ ಮಾಡಿ ತೋರಿಸಿದ್ರಲ್ಲ ಈಗ, ಅದರಿಂದ ಪಾಪ ಅನುಭವ ಇದ್ದಾರೆ, ಅನುಭವದ ಒಂದು ಇದರಲ್ಲಿ ನಡೆಸ್ತಾರೆ. ಬನ್ನಿ ನೋಡೋಣ. ಇನ್ನು ಕುಮಾರಸ್ವಾಮಿಗೂ ಕೂಡ ಶ್ರೀರಾಮುಲು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅಧಿಕಾರ ಕಳ್ಕೊಂಡು ಹತಾಶರಾಗ್ಬಿಟ್ಟಿದ್ದಾರೆ, ಹತಾಶೆಯಿಂದ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ ಅಂತ ರಾಮುಲು ಮಂಗಳೂರಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡ್ರಿ, ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಕಳ್ಕೊಂಡು ಬಹಳಷ್ಟು ಹತಾಶರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಪಾಪ ಅಧಿಕಾರವನ್ನು ಕಳ್ಕೊಂಡ ನಂತರ ಎಲ್ಲಿ ಕೂಡ ಸೀರಿಯಸ್ ಪೊಲಿಟಿಷಿಯನ್ ಆಗಿ ಅವರು ವರ್ತನೆ ಮಾಡ್ತಾ ಇಲ್ಲ. ಯಾವುದು ಸೀರಿಯಸ್ ತಗೋಬೇಕೋ ಅದನ್ನ ಜೋಕಾಗಿ ಮಾತಾಡ್ತಾನ,
ಯಾವುದು ಜೋಕಾಗಿ ಮಾತಾಡಬೇಕು ಅದು ಸೀರಿಯಸ್ ಆಗಿ ಮಾತಾಡೋಂಥ ಕೆಲಸ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಅಧಿಕಾರವನ್ನು ಕಳ್ಕೊಂಡಿದ್ದಂಥ ಹತಾಶದಿಂದ ಈ ರೀತಿ ಮಾತಾಡಿದರು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.